ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಆಗಿರೋದ್ರಿಂದ ಒಂದು ಪುಟ್ಟ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ವರಮಹಾಲಕ್ಷ್ಮಿ ತಾಯಿ ನಮ್ಮೆಲ್ಲರ ಈಡೇರಿಕೆಗಳನ್ನು ಪೂರೈಸಲಿ ಅಂತ ಬೇಡ್ಕೊತೀನಿ. ಎಲ್ಲರಿಗೂ ಆಯುಷು, ಆರೋಗ್ಯ, ನೆಮ್ಮದಿಯನ್ನು ಕರುಣಿಸಲಿ ಅಂತ ನಾನು ಬೇಡ್ಕೊತ ಈ ವ್ಲಾಗ್ ಶುರು ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ಅಮ್ಮ ತಂಗಿ ಎಲ್ಲರೂ ಇದ್ದಿದ್ದರಿಂದ ಸ್ವಲ್ಪ ವರಮಹಾಲಕ್ಷ್ಮಿ ಸ್ಪೆಷಲ್ ಅನಿಸ್ತು. ಹಾಗೆ ಅಮ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ರಲ್ಲ, ಸೊ ಈ ಸಲ ನಾವು ಅರ್ಲಿ ಮಾರ್ನಿಂಗ್ ಎದ್ದು ಶುರು ಮಾಡಿದ್ವಿ. ನೈಟ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಸೊ ಮಾರ್ನಿಂಗ್ ಎದ್ದು 4 o'clock ಲಕ್ಷ್ಮಿ ಮುಖವಾಡಕ್ಕೆ ಸ್ವಲ್ಪ ಐಬ್ರೋಸ್ ಎಲ್ಲ ಹೈಲೈಟ್ ಮಾಡಿ ಮತ್ತು ಲಿಪ್ಸ್ಟಿಕ್ ಹಚ್ಚಿ ರೆಡಿ ಮಾಡಿಕೊಂಡೆ. ಸೊ ಲಿಪ್ಸ್ಟಿಕ್ ಹಚ್ಚೋದು ಬೇಡ ಅಂತ ಅಮ್ಮ ಹೇಳಿದ್ರು. ಸೊ ಯೂಸ್ ಮಾಡಿರೋ ಲಿಪ್ಸ್ಟಿಕ್ ಇತ್ತು, ಹೊಸದಿರಲಿಲ್ಲ. ಸೊ ನಾನು ಕುಂಕುಮನೇ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನೇ ಅಪ್ಲೈ ಮಾಡಿದೆ. ಅದನ್ನೇ ಬಿಂದಿ ಥರ ಕೂಡ ಯೂಸ್ ಮಾಡಿದೆ. ನೋಡ್ಬೋದು ಈ ಥರ ಎಕ್ಸೆಸ್ ಇರೋದನ್ನು ನಾನು ಒಂದು ಪೇಪರಲ್ಲಿ ಹೀಗೆ ಸ್ವಲ್ಪ ರಿಮೂವ್ ಮಾಡಿಕೊಂಡು ಇದನ್ನು ಫೈನ್ ಸೆಟ್ ಮಾಡಿಕೊಂಡೆ. ಸೊ ಲಕ್ಷ್ಮಿ ಹೀಗೆ ಕಾಣಿಸ್ತಾ ಇದ್ದಾರೆ. ಇದನ್ನು ನಾವು ರಾತ್ರಿಯೇ ರೆಡಿ ಮಾಡ್ಕೊಂಡಿದ್ದಂತಹ ಕಳಶಕ್ಕೆ ಮುಖವಾಡವನ್ನು ಧರಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೆ. ಸೊ ಸ್ವಲ್ಪ ಅದು ಕರೆಕ್ಟಾಗಿಡಬೇಕಲ್ಲ, ಸೊ ಆ ಕಡೆ ಈ ಕಡೆ ಹಾಕ್ದಂಗೆ ಯಾರಿಗಾದರೂ ಕೇಳಿ ನೋಡಿ ಸ್ಟ್ರೈಟ್ ನೋಡಿಕೊಂಡು ಸರಿ ಮಾಡಿಕೊಂಡೆ ಮುಖವಾಡನ. ಆಮೇಲೆ ನಾವು ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದರಿಂದ ನನಗೆ ಮಾರ್ನಿಂಗ್ ಸ್ವಲ್ಪ ಈಸಿ ಅನ್ನಿಸ್ತು. ಫಾರ್ ದ ಫಸ್ಟ್ ಟೈಮ್ ನಾನು ನೈಟೇ ರೆಡಿ ಮಾಡಿದ್ದು. ಸೊ ಸ್ವಲ್ಪ ಐ ಫೆಲ್ಟ್ ಗುಡ್. ಆ್ಯಕ್ಚುಲಿ ಶಾಪಿಂಗಿಗೆ ಹೋದಾಗ ರೆಡಿಮೇಡ್ ಈ ಥರ ಕೈ ಇರೋದು, ಕಾಲೆಲ್ಲ ಇರೋದಂತಹ ಲಕ್ಷ್ಮಿ ಗೊಂಬೆನ ನಾವು ನೋಡಿದ್ವಿ. ಅದು ತುಂಬ ಚೆನ್ನಾಗೇ ಇತ್ತು. ಜಸ್ಟ್ ಕಳಶ ಎಲ್ಲ ಇತ್ತು, ಸ್ಯಾರಿ ಇತ್ತು. ಜಸ್ಟ್ ಹೀಗೆ ಒಂದು ಕಾಯಿ ಇಟ್ಟು ವೀಳ್ಯದೆಲೆ ಇಟ್ಟು ಮುಖವಾಡ ಧರಿಸಿದ್ರೆ ಆಗೋಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಬಟ್ ದ ಥಿಂಗ್ ಈಸ್ ವೆನ್ ನಾವೇ ಯಾವಾಗ ಮಾಡ್ತೀವಿ ಅದು ಕೊಡೋ ಫೀಲೇ ಬೇರೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ ನನಗನ್ನಿಸ್ತು. ಸೊ ಅದನ್ನು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಈ ಸಲ ನಾವೇ ಹೋಗಿ ಶಾಪಿಂಗ್ ಮಾಡಿ ಸ್ಯಾರಿ ತೊಗೊಂಬಂದ್ವಿ. ಸೊ ಹಾಗೆ ಪೂಜೆ ಕೂಡ ಅರ್ಲಿ ಮಾರ್ನಿಂಗ್ ಎದ್ದು ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಹಿಂದೂ ಧರ್ಮದಲ್ಲಿ ಶ್ರಾವಣ ಬಂತಂದರೆ ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಒಂದರಿಂದ ಒಂದು. ಸೊ ವರಮಹಾಲಕ್ಷ್ಮಿ ಹಬ್ಬ ನನ್ನ ಫೇವ್ರೆಟ್ ಹಬ್ಬ. ಹಾಗೆ ಗಣೇಶ ಹಬ್ಬ ಕೂಡ ನನ್ನ ಫೇವ್ರೆಟ್ ಹಬ್ಬ. ಐ ಥಿಂಕ್ ಮೋಸ್ಟ್ ಆಫ್ ದ ಗರ್ಲ್ಸ್ಗೆ ವರಮಹಾಲಕ್ಷ್ಮಿ ಫೇವ್ರೆಟ್ ಆಗಿರುತ್ತೆ. ಏನಕ್ಕಂದರೆ ಲಕ್ಷ್ಮಿನ ಅಲಂಕರಿಸಿ ಅದನ್ನು ನೋಡ್ತಾ ಇದ್ದರೆ ಕಣ್ಣು ತುಂಬಿ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಇದನ್ನು ನೋಡೋದೇ ನಮ್ಮ ಸೌಭಾಗ್ಯ. ನಾವು ಬರೀ ಕಳಶ ಇಟ್ಟು ಪೂಜೆ ಮಾಡುವಾಗ ಹೂವು ಧರಿಸಿ ತುಂಬ ಅಲಂಕಾರ ಮಾಡೋದಕ್ಕೆ ಸ್ಕೋಪ್ ಇರುತ್ತೆ. ಬಟ್ ಸ್ಯಾರಿ ಎಲ್ಲ ಧರಿಸಿದಾಗ ಜಾಸ್ತಿ ಹೂವು ಮಾಡಿಸೋದಕ್ಕೆ ಅವಕಾಶ ಸಿಗೋಲ್ಲ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ನಾನು ಕಡಿಮೆ ಹೂವಲ್ಲೇ ಸ್ವಲ್ಪ ಸಿಂಪಲ್ಲಾಗೇ ಅಲಂಕಾರನ ಮಾಡಿದೆ.
शङ्खचक्रगदाहस्ते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते नमस्ते गरुडारूढे कोलासुरभयङ्करि सर्वपापहरे देवी महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते नमस्ते गरुडारूढे कोलासुरभयङ्करि सर्वपापहरे देवी महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते नमस्ते गरुडारूढे कोलासुरभयङ्करि सर्वपापहरे देवी महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते नमस्ते गरुडारूढे कोलासुरभयङ्करि सर्वपापहरे देवी महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते सर्वज्ञे सर्ववरदे सर्वदुष्ट सर्ववरदे सर्वदुष्टभयङ्करि सर्वदुःखहरे देवी महालक्ष्मी महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते सर्वज्ञे सर्ववरदे सर्वदुष्टभयङ्करि सर्वदुःखहरे देवी महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते महालक्ष्मी नमोऽस्तुते सर्वज्ञे सर्ववरदे सर्वदुष्टभयङ्करि
ಎಲ್ಲರೂ ಇದ್ದಾಗ ಆ ಹಬ್ಬಕ್ಕೆ ಒಂದು ಕಳೆನೇ ಬರುತ್ತೆ ಅಂತ ಯಾರಾದರೂ ಒಬ್ಬರಿಲ್ಲ ಅಂದರೂ ಸ್ವಲ್ಪ ಫೀಲ್ ಆಗುತ್ತೆ, ಬಟ್ ದ್ಯಾಟ್ಸ್ ಫೈನ್. ಎಲ್ಲರಿಗೂ ತಾಯಿ ವರಮಹಾಲಕ್ಷ್ಮಿ ಆಯಸ್ಸು, ಆರೋಗ್ಯ, ನೆಮ್ಮದಿ, ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ನಾನೆಲ್ಲರನ್ನೂ ಬೇಡ್ಕೊತೀನಿ. ಭಾಗ್ಯದಾಯಿನಿ ವರಪ್ರದಾಯಿನಿ ಭಾಗ್ಯ ಭಂಡಾರವ ನೀಡಮ್ಮ ಸೌಭಾಗ್ಯವಂತೆ ಸೌಭಾಗ್ಯ ನೀಡಿ ಸಕಲ ಭಕ್ತರನ್ನು ಹರಸಮ್ಮ ಕಮಲದ ಮೊಗದ ಕೋಮಲಿ ದೇವಿ ಮಂಗಳವನ್ನು ನೀಡಮ್ಮ ತನು ಮನದಲ್ಲಿ ಶಾಶ್ವತದಿಂದ ಶ್ರೀಧನ ಲಕ್ಷ್ಮೀ ಹರಸಮ್ಮ. ಕಳಶ ಕನ್ನಡಿಯ ಸಿಂಗಾರ ಮಂಟಪ ನೋಡಮ್ಮ ಬಳಿ ಬಿಚ್ಚೋಲೆಯು ಬೆಳ್ಳಿ ಬಂಗಾರವು ಹರುಷಗೊಂಡಿದೆ ಬಾರಮ್ಮ ವೆಂಕಟರಮಣನ ಬಿಂಕದ ರಾಣಿ ತುಳಸಿ ಪೂಜೆಯ ನೋಡಮ್ಮ ಜಯವನ್ನು ನೀಡುವ ಹೇಮಮಾಲಿನಿ ಶ್ರೀ ಜಯಲಕ್ಷ್ಮೀ ಬಾರಮ್ಮ. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.